ಈ ಪಾಕಿಸ್ತಾನ ಎಂಥ ಕುತಂತ್ರಿ ದೇಶ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಈ ಭಿಕಾರಿ ರಾಷ್ಟ್ರ ಮತ್ತೆ ಜಗತ್ತಿನ ಮುಂದೆ ಎಕ್ಸ್ಪೋಸ್ ಆಗಿದೆ. ಅಮೆರಿಕ ಜೊತೆಗಿನ ಡಬಲ್ ಗೇಮ್ಗೆ ಪಾಕಿಗಳೇ ಛೀ ಥೂ ಅಂತ ಉಗಿತಾ ಇದ್ದಾರೆ. ಪಾಕಿಸ್ತಾನ ಬಕೆಟ್ ಹಿಡಿಯೋದ್ರಲ್ಲಿ ಫೇಮಸ್, ಪಕ್ಕ ನಮಕ್ ಹರಾಮ್. ಇದು ಎಂಥ ಕುತಂತ್ರಿ ದೇಶ ಅಂದ್ರೆ ಬಿರಿಯಾನಿ ತಿನ್ನಿಸಿದ್ರೂ ತನ್ನ ನೀಚ ಬುದ್ಧಿ ಬಿಡೋದಿಲ್ಲ, ಕಾಸು ಕೊಟ್ಟರೂ ತನ್ನ ಕುತಂತ್ರಿತನ ಬಿಡಲ್ಲ. ಮೊನ್ನೆ ದೊಡ್ಡಣ್ಣಗೆ ಬಕೆಟ್, ಇವತ್ತು ಯು ಟರ್ನ್. ಪಾಪಿ ಪಾಕಿಸ್ತಾನ ಡಬಲ್ ಗೇಮ್ ಎಕ್ಸ್ಪೋಸ್. ಮೊನ್ನೆಯಷ್ಟೇ ಪಾಕ್ ಫೀಲ್ಡ್ ಮಾರ್ಷಲ್ ಫೀಲ್ಡ್ ಮಾರ್ಷಲ್ ಅಸೀಂ ಮುನೀರ್ ದೊಡ್ಡಣ್ಣನ ಜೊತೆ ಬಿರಿಯಾನಿ ಪಾರ್ಟಿ ಮಾಡಿದ್ದ. ಟ್ರಂಪ್ಗೆ ನೊಬೆಲ್ ಪ್ರಶಸ್ತಿ ಆಸೆ ಹುಟ್ಟಿಸಿದ್ದ. ಇಂಥ ಪಾಕಿಸ್ತಾನ ಈಗ ಅಮೆರಿಕ ಬೆನ್ನಿಗೇನೆ ಚೂರಿ ಹಾಕಿದೆ. ಇರಾನ್ ಮೇಲಿನ ದೊಡ್ಡಣ್ಣನ ದಾಳಿಯನ್ನ ಘಂಟಾಘೋಷವಾಗಿ ಖಂಡಿಸಿದೆ. ಪಾಕ್ ನಿರ್ಧಾರಕ್ಕೆ ಪಾಕಿಗಳಿಂದಲೇ ಖಂಡನೆ. 2026ನೇ ಸಾಲಿನ ನೊಬೆಲ್ ಶಾಂತಿ ಪುರಸ್ಕಾರಕ್ಕೆ ಪಾಕಿಸ್ತಾನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಸರನ್ನ ಶಿಫಾರಸು ಮಾಡಿದೆ. ಈ ಶಿಫಾರಸು ಪತ್ರವನ್ನ ಈಗಾಗಲೇ ನಾರ್ವೆಯ ನೊಬೆಲ್ ಶಾಂತಿ ಪ್ರಶಸ್ತಿ ಸಮಿತಿಗೆ ಕಳುಹಿಸಿದೆ. ಆದ್ರೆ ಇದೇ ಟ್ರಂಪ್ ಈಗ ಇರಾನ್ ಮೇಲೆ ದಾಳಿ ಮಾಡಿಬಿಟ್ಟಿದ್ದಾರೆ. ಹೇಳಿ ಕೇಳಿ ಇರಾನ್ ಮುಸ್ಲಿಂ ದೇಶ. ಹೀಗಾಗಿ ಅಮೆರಿಕ ದಾಳಿಯನ್ನ ಖಂಡಿಸದಿದ್ರೆ ಜನರು ಛೀ ಥೂ ಅಂತಾರೆ. ಇದೇ ಕಾರಣಕ್ಕೆ ಪಾಕಿಸ್ತಾನ ಅಮೆರಿಕ ದಾಳಿಯನ್ನ ಖಂಡಿಸಿದೆ. ಆದ್ರೆ ವಿಷಯ ಅದಲ್ಲ. ನೊಬೆಲ್ ಶಾಂತಿ ಪುರಸ್ಕಾರಕ್ಕೆ ಡೊನಾಲ್ಡ್ ಟ್ರಂಪ್ ಹೆಸರು ಶಿಫಾರಸು ವಾಪಸ್ ಪಡಿಬೇಕು ಅಂತ ಪಾಕ್ ಜನರೇ ಆಗ್ರಹಿಸುತ್ತಿದ್ದಾರೆ. ಖುದ್ದು ಪಾಕ್ನ ಹಿರಿಯ ರಾಜಕಾರಣಿಗಳೇ ಸರ್ಕಾರ ತನ್ನ ನಿರ್ಧಾರವನ್ನ ಬದಲಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಭಿಕಾರಿ ರಾಷ್ಟ್ರಕ್ಕೆ ಅಮೆರಿಕಾನೂ ಬೇಕು, ತನ್ನ ಪ್ರಜೆಗಳು ಬೇಕು. ಪಾಕಿಸ್ತಾನ ಈಗೇನ್ ಮಾಡುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಪಾಕಿಸ್ತಾನ ಎಂಥ ಕುತಂತ್ರಿ ದೇಶ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಈ ಭಿಕಾರಿ ರಾಷ್ಟ್ರ ಮತ್ತೆ ಜಗತ್ತಿನ ಮುಂದೆ ಎಕ್ಸ್ಪೋಸ್ ಆಗಿದೆ. ಅಮೆರಿಕ ಜೊತೆಗಿನ ಡಬಲ್ ಗೇಮ್ಗೆ ಪಾಕಿಗಳೇ ಛೀ ಥೂ ಅಂತ ಉಗಿತಾ ಇದ್ದಾರೆ. ಪಾಕಿಸ್ತಾನ ಬಕೆಟ್ ಹಿಡಿಯೋದ್ರಲ್ಲಿ ಫೇಮಸ್, ಪಕ್ಕ ನಮಕ್ ಹರಾಮ್. ಇದು ಎಂಥ ಕುತಂತ್ರಿ ದೇಶ ಅಂದ್ರೆ ಬಿರಿಯಾನಿ ತಿನ್ನಿಸಿದ್ರೂ ತನ್ನ ನೀಚ ಬುದ್ಧಿ ಬಿಡೋದಿಲ್ಲ, ಕಾಸು ಕೊಟ್ಟರೂ ತನ್ನ ಕುತಂತ್ರಿತನ ಬಿಡಲ್ಲ. ಮೊನ್ನೆ ದೊಡ್ಡಣ್ಣಗೆ ಬಕೆಟ್, ಇವತ್ತು ಯು ಟರ್ನ್. ಪಾಪಿ ಪಾಕಿಸ್ತಾನ ಡಬಲ್ ಗೇಮ್ ಎಕ್ಸ್ಪೋಸ್. ಮೊನ್ನೆಯಷ್ಟೇ ಪಾಕ್ ಫೀಲ್ಡ್ ಮಾರ್ಷಲ್ ಫೀಲ್ಡ್ ಮಾರ್ಷಲ್ ಅಸೀಂ ಮುನೀರ್ ದೊಡ್ಡಣ್ಣನ ಜೊತೆ ಬಿರಿಯಾನಿ ಪಾರ್ಟಿ ಮಾಡಿದ್ದ. ಟ್ರಂಪ್ಗೆ ನೊಬೆಲ್ ಪ್ರಶಸ್ತಿ ಆಸೆ ಹುಟ್ಟಿಸಿದ್ದ. ಇಂಥ ಪಾಕಿಸ್ತಾನ ಈಗ ಅಮೆರಿಕ ಬೆನ್ನಿಗೇನೆ ಚೂರಿ ಹಾಕಿದೆ. ಇರಾನ್ ಮೇಲಿನ ದೊಡ್ಡಣ್ಣನ ದಾಳಿಯನ್ನ ಘಂಟಾಘೋಷವಾಗಿ ಖಂಡಿಸಿದೆ. ಪಾಕ್ ನಿರ್ಧಾರಕ್ಕೆ ಪಾಕಿಗಳಿಂದಲೇ ಖಂಡನೆ. 2026ನೇ ಸಾಲಿನ ನೊಬೆಲ್ ಶಾಂತಿ ಪುರಸ್ಕಾರಕ್ಕೆ ಪಾಕಿಸ್ತಾನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಸರನ್ನ ಶಿಫಾರಸು ಮಾಡಿದೆ. ಈ ಶಿಫಾರಸು ಪತ್ರವನ್ನ ಈಗಾಗಲೇ ನಾರ್ವೆಯ ನೊಬೆಲ್ ಶಾಂತಿ ಪ್ರಶಸ್ತಿ ಸಮಿತಿಗೆ ಕಳುಹಿಸಿದೆ. ಆದ್ರೆ ಇದೇ ಟ್ರಂಪ್ ಈಗ ಇರಾನ್ ಮೇಲೆ ದಾಳಿ ಮಾಡಿಬಿಟ್ಟಿದ್ದಾರೆ. ಹೇಳಿ ಕೇಳಿ ಇರಾನ್ ಮುಸ್ಲಿಂ ದೇಶ. ಹೀಗಾಗಿ ಅಮೆರಿಕ ದಾಳಿಯನ್ನ ಖಂಡಿಸದಿದ್ರೆ ಜನರು ಛೀ ಥೂ ಅಂತಾರೆ. ಇದೇ ಕಾರಣಕ್ಕೆ ಪಾಕಿಸ್ತಾನ ಅಮೆರಿಕ ದಾಳಿಯನ್ನ ಖಂಡಿಸಿದೆ. ಆದ್ರೆ ವಿಷಯ ಅದಲ್ಲ. ನೊಬೆಲ್ ಶಾಂತಿ ಪುರಸ್ಕಾರಕ್ಕೆ ಡೊನಾಲ್ಡ್ ಟ್ರಂಪ್ ಹೆಸರು ಶಿಫಾರಸು ವಾಪಸ್ ಪಡಿಬೇಕು ಅಂತ ಪಾಕ್ ಜನರೇ ಆಗ್ರಹಿಸುತ್ತಿದ್ದಾರೆ. ಖುದ್ದು ಪಾಕ್ನ ಹಿರಿಯ ರಾಜಕಾರಣಿಗಳೇ ಸರ್ಕಾರ ತನ್ನ ನಿರ್ಧಾರವನ್ನ ಬದಲಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಭಿಕಾರಿ ರಾಷ್ಟ್ರಕ್ಕೆ ಅಮೆರಿಕಾನೂ ಬೇಕು, ತನ್ನ ಪ್ರಜೆಗಳು ಬೇಕು. ಪಾಕಿಸ್ತಾನ ಈಗೇನ್ ಮಾಡುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಪಾಕಿಸ್ತಾನ ಎಂಥ ಕುತಂತ್ರಿ ದೇಶ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಈ ಭಿಕಾರಿ ರಾಷ್ಟ್ರ
ಮತ್ತೆ ಜಗತ್ತಿನ ಮುಂದೆ ಎಕ್ಸ್ಪೋಸ್ ಆಗಿದೆ. ಅಮೆರಿಕ ಜೊತೆಗಿನ ಡಬಲ್ ಗೇಮ್ಗೆ ಪಾಕಿಗಳೇ ಛೀ ಥೂ ಅಂತ ಉಗಿತಾ ಇದ್ದಾರೆ. ಪಾಕಿಸ್ತಾನ ಬಕೆಟ್ ಹಿಡಿಯೋದ್ರಲ್ಲಿ ಫೇಮಸ್, ಪಕ್ಕ ನಮಕ್ ಹರಾಮ್. ಇದು ಎಂಥ ಕುತಂತ್ರಿ ದೇಶ ಅಂದ್ರೆ ಬಿರಿಯಾನಿ ತಿನ್ನಿಸಿದ್ರೂ ತನ್ನ ನೀಚ ಬುದ್ಧಿ ಬಿಡೋದಿಲ್ಲ, ಕಾಸು ಕೊಟ್ಟರೂ ತನ್ನ ಕುತಂತ್ರಿತನ ಬಿಡಲ್ಲ. ಮೊನ್ನೆ ದೊಡ್ಡಣ್ಣಗೆ ಬಕೆಟ್, ಇವತ್ತು ಯು ಟರ್ನ್. ಪಾಪಿ ಪಾಕಿಸ್ತಾನ ಡಬಲ್ ಗೇಮ್ ಎಕ್ಸ್ಪೋಸ್. ಮೊನ್ನೆಯಷ್ಟೇ ಪಾಕ್ ಫೀಲ್ಡ್ ಮಾರ್ಷಲ್ ಸಾರಿ ಫೀಲ್ಡ್ ಮಾರ್ಷಲ್ ಅಸೀಂ ಮುನೀರ್ ದೊಡ್ಡಣ್ಣನ ಜೊತೆ ಬಿರಿಯಾನಿ ಪಾರ್ಟಿ ಮಾಡಿದ್ದ. ಟ್ರಂಪ್ಗೆ ನೊಬೆಲ್ ಪ್ರಶಸ್ತಿ ಆಸೆ ಹುಟ್ಟಿಸಿದ್ದ. ಇಂಥ ಪಾಕಿಸ್ತಾನ ಈಗ ಅಮೆರಿಕ ಬೆನ್ನಿಗೇನೆ ಚೂರಿ ಹಾಕಿದೆ. ಇರಾನ್ ಮೇಲಿನ ದೊಡ್ಡಣ್ಣನ ದಾಳಿಯನ್ನ ಘಂಟಾಘೋಷವಾಗಿ ಖಂಡಿಸಿದೆ. ಪಾಕ್ ನಿರ್ಧಾರಕ್ಕೆ ಪಾಕಿಗಳಿಂದಲೇ ಖಂಡನೆ. 2026ನೇ ಸಾಲಿನ ನೊಬೆಲ್ ಶಾಂತಿ ಪುರಸ್ಕಾರಕ್ಕೆ ಪಾಕಿಸ್ತಾನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಸರನ್ನ ಶಿಫಾರಸು ಮಾಡಿದೆ. ಈ ಶಿಫಾರಸು ಪತ್ರವನ್ನ ಈಗಾಗಲೇ ನಾರ್ವೆಯ ನೊಬೆಲ್ ಶಾಂತಿ ಪ್ರಶಸ್ತಿ ಸಮಿತಿಗೆ ಕಳುಹಿಸಿದೆ. ಆದ್ರೆ ಇದೇ ಟ್ರಂಪ್ ಈಗ ಇರಾನ್ ಮೇಲೆ ದಾಳಿ ಮಾಡಿಬಿಟ್ಟಿದ್ದಾರೆ. ಹೇಳಿ ಕೇಳಿ ಇರಾನ್ ಮುಸ್ಲಿಂ ದೇಶ. ಹೀಗಾಗಿ ಅಮೆರಿಕ ದಾಳಿಯನ್ನ ಖಂಡಿಸದಿದ್ರೆ ಜನರು ಛೀ ಥೂ ಅಂತಾರೆ. ಇದೇ ಕಾರಣಕ್ಕೆ ಪಾಕಿಸ್ತಾನ ಅಮೆರಿಕ ದಾಳಿಯನ್ನ ಖಂಡಿಸಿದೆ. ಆದ್ರೆ ವಿಷಯ ಅದಲ್ಲ. ನೊಬೆಲ್ ಶಾಂತಿ ಪುರಸ್ಕಾರಕ್ಕೆ ಡೊನಾಲ್ಡ್ ಟ್ರಂಪ್ ಹೆಸರು ಶಿಫಾರಸು ವಾಪಸ್ ಪಡಿಬೇಕು ಅಂತ ಪಾಕ್ ಜನರೇ ಆಗ್ರಹಿಸುತ್ತಿದ್ದಾರೆ. ಖುದ್ದು ಪಾಕ್ನ ಹಿರಿಯ ರಾಜಕಾರಣಿಗಳೇ ಸರ್ಕಾರ ತನ್ನ ನಿರ್ಧಾರವನ್ನ ಬದಲಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಭಿಕಾರಿ ರಾಷ್ಟ್ರಕ್ಕೆ ಅಮೆರಿಕಾನೂ ಬೇಕು, ತನ್ನ ಪ್ರಜೆಗಳು ಬೇಕು. ಪಾಕಿಸ್ತಾನ ಈಗೇನ್ ಮಾಡುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಪಾಕಿಸ್ತಾನ ಎಂಥ ಕುತಂತ್ರಿ ದೇಶ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಈ ಭಿಕಾರಿ ರಾಷ್ಟ್ರ ಮತ್ತೆ ಜಗತ್ತಿನ ಮುಂದೆ ಎಕ್ಸ್ಪೋಸ್ ಆಗಿದೆ. ಅಮೆರಿಕ ಜೊತೆಗಿನ ಡಬಲ್ ಗೇಮ್ಗೆ ಪಾಕಿಗಳೇ ಛೀ ಥೂ ಅಂತ ಉಗಿತಾ ಇದ್ದಾರೆ. ಪಾಕಿಸ್ತಾನ ಬಕೆಟ್ ಹಿಡಿಯೋದ್ರಲ್ಲಿ ಫೇಮಸ್, ಪಕ್ಕ ನಮಕ್ ಹರಾಮ್. ಇದು ಎಂಥ ಕುತಂತ್ರಿ ದೇಶ ಅಂದ್ರೆ ಬಿರಿಯಾನಿ ತಿನ್ನಿಸಿದ್ರೂ ತನ್ನ ನೀಚ ಬುದ್ಧಿ ಬಿಡೋದಿಲ್ಲ, ಕಾಸು ಕೊಟ್ಟರೂ ತನ್ನ ಕುತಂತ್ರಿತನ ಬಿಡಲ್ಲ. ಮೊನ್ನೆ ದೊಡ್ಡಣ್ಣಗೆ ಬಕೆಟ್, ಇವತ್ತು ಯು ಟರ್ನ್. ಪಾಪಿ ಪಾಕಿಸ್ತಾನ ಡಬಲ್ ಗೇಮ್ ಎಕ್ಸ್ಪೋಸ್. ಮೊನ್ನೆಯಷ್ಟೇ ಪಾಕ್ ಫೀಲ್ಡ್ ಮಾರ್ಷಲ್ ಸಾರಿ ಫೀಲ್ಡ್ ಮಾರ್ಷಲ್ ಅಸೀಂ ಮುನೀರ್ ದೊಡ್ಡಣ್ಣನ ಜೊತೆ ಬಿರಿಯಾನಿ ಪಾರ್ಟಿ ಮಾಡಿದ್ದ. ಟ್ರಂಪ್ಗೆ ನೊಬೆಲ್ ಪ್ರಶಸ್ತಿ ಆಸೆ ಹುಟ್ಟಿಸಿದ್ದ. ಇಂಥ ಪಾಕಿಸ್ತಾನ ಈಗ ಅಮೆರಿಕ ಬೆನ್ನಿಗೇನೆ ಚೂರಿ ಹಾಕಿದೆ. ಇರಾನ್ ಮೇಲಿನ ದೊಡ್ಡಣ್ಣನ ದಾಳಿಯನ್ನ ಘಂಟಾಘೋಷವಾಗಿ ಖಂಡಿಸಿದೆ. ಪಾಕ್ ನಿರ್ಧಾರಕ್ಕೆ ಪಾಕಿಗಳಿಂದಲೇ ಖಂಡನೆ. 2026ನೇ ಸಾಲಿನ ನೊಬೆಲ್ ಶಾಂತಿ ಪುರಸ್ಕಾರಕ್ಕೆ ಪಾಕಿಸ್ತಾನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಸರನ್ನ ಶಿಫಾರಸು ಮಾಡಿದೆ. ಈ ಶಿಫಾರಸು ಪತ್ರವನ್ನ ಈಗಾಗಲೇ ನಾರ್ವೆಯ ನೊಬೆಲ್ ಶಾಂತಿ ಪ್ರಶಸ್ತಿ ಸಮಿತಿಗೆ ಕಳುಹಿಸಿದೆ. ಆದ್ರೆ ಇದೇ ಟ್ರಂಪ್ ಈಗ ಇರಾನ್ ಮೇಲೆ ದಾಳಿ ಮಾಡಿಬಿಟ್ಟಿದ್ದಾರೆ. ಹೇಳಿ ಕೇಳಿ ಇರಾನ್ ಮುಸ್ಲಿಂ ದೇಶ. ಹೀಗಾಗಿ ಅಮೆರಿಕ ದಾಳಿಯನ್ನ ಖಂಡಿಸದಿದ್ರೆ ಜನರು ಛೀ ಥೂ ಅಂತಾರೆ. ಇದೇ ಕಾರಣಕ್ಕೆ ಪಾಕಿಸ್ತಾನ ಅಮೆರಿಕ ದಾಳಿಯನ್ನ ಖಂಡಿಸಿದೆ. ಆದ್ರೆ ವಿಷಯ ಅದಲ್ಲ. ನೊಬೆಲ್ ಶಾಂತಿ ಪುರಸ್ಕಾರಕ್ಕೆ ಡೊನಾಲ್ಡ್ ಟ್ರಂಪ್ ಹೆಸರು ಶಿಫಾರಸು ವಾಪಸ್ ಪಡಿಬೇಕು ಅಂತ ಪಾಕ್ ಜನರೇ ಆಗ್ರಹಿಸುತ್ತಿದ್ದಾರೆ. ಖುದ್ದು ಪಾಕ್ನ ಹಿರಿಯ ರಾಜಕಾರಣಿಗಳೇ ಸರ್ಕಾರ ತನ್ನ ನಿರ್ಧಾರವನ್ನ ಬದಲಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಭಿಕಾರಿ ರಾಷ್ಟ್ರಕ್ಕೆ ಅಮೆರಿಕಾನೂ ಬೇಕು, ತನ್ನ ಪ್ರಜೆಗಳು ಬೇಕು. ಪಾಕಿಸ್ತಾನ ಈಗೇನ್ ಮಾಡುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.